ಉತ್ಕರ್ಷ್ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಅದೊಂದಷ್ಟು ಅಂಶಗಳನ್ನು ನಾವು ಕೆಲವೇ ಕಲೆ ಹಾಕಿರೋದು ಸ್ಕ್ರೀನ್ ಮೇಲೆ ತರ್ತಾ ಭಾರತ ಹಾಗೆ ಅಮೆರಿಕಾದ ಸಂಬಂಧ ಅಥವಾ ಬಂಧ ಇನ್ನೂ ಸ್ಟ್ರೈಟಾಗಿ ಹೇಳಬೇಕಂದ್ರೆ ಅಮೆರಿಕ ಹೇಗೆ ಭಾರತದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದಕ್ಕೊಂದಷ್ಟು ಅಂಶಗಳಿದೆ. ಅದನ್ನು ಸ್ಕ್ರೀನ್ ಮೇಲೆ ತರಲಿ. ಅದರ ಜೊತೆಗೆ ಉತ್ಕರ್ಷ್ ಅವರೇ 5 ಪಾಯಿಂಟ್ ನಾನು ಆಗಲೇ ಹೇಳ್ತಿದ್ದಾಗೆ 5.5 ಮಿಲಿಯನ್ ಭಾರತೀಯರು ಅಮೆರಿಕದಲ್ಲಿ ಇದ್ದಾರೆ. ಹಾಗೆ ಸರ್ ಕೂಡ ಚಂಬಿ ಸರ್ ಹೇಳ್ತಾ ಇದ್ದಾಗೆ ಸಿಲಿಕಾನ್ ವ್ಯಾಲಿಯಲ್ಲಿ 1/5 ಕಾಂಟ್ರಿಬ್ಯೂಷನ್ ಇಸ್ ಫ್ರಮ್ ಇಂಡಿಯನ್ಸ್. ಸರಿಸುಮಾರು ಈಗ $149.4 ಬಿಲಿಯನ್ ವಾಣಿಜ್ಯ ವಹಿವಾಟು 2030 ಹೊತ್ತಿಗೆ $500 ಬಿಲಿಯನ್ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನು. ಅಂದರೆ ಭಾರತ ಇಷ್ಟೆಲ್ಲ ಅನಿವಾರ್ಯ ಅಮೆರಿಕಕ್ಕಾಗಿದೆ ಅಂತ ಹೇಳಿ ಗಟ್ಟಿಯಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ವಲ್ಲ ನಮ್ಮ ಸರ್ಕಾರಕ್ಕೆ ಅನ್ನೋದೇ ಅಳಲು ಸರ್. ಅಲ್ಲ, ಹೇಳೋ ಅವಶ್ಯಕತೆ ಏನಿದೆ? ನಿಮಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ವಾ ನೋಡಿ. ಆಮೇಲೆ ಬಹಳ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕೇನು ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಯಾವ ಹೇಳಿಕೆಯನ್ನು ಕೊಡ್ತಾರೆ ಮತ್ತೆ ಕೊಡ್ತಕ್ಕಂಥ ಹೇಳಿಕೆಯಲ್ಲಿ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಅವರಲ್ಲೇ ಸ್ಪಷ್ಟತೆ ಇಲ್ದಾಗ ನೀವು ಪದೇ ಪದೇ ಪ್ರಧಾನ ಮಂತ್ರಿಗಳು ಬಂದು ಉತ್ತರ ಕೊಡಬೇಕು, ನೀವೇನೀಗ ಯುದ್ಧ ಘೋಷಣೆ ಮಾಡ್ಬೇಕಾ ಅಮೆರಿಕ ಮೇಲೆ? ಹಾಗಾದ್ರೆ ಈಗ ನೀವೇ ಹೇಳಿದ್ರಿ ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಭಾರತ ಮೇಲೆ. ಬಹಳ ಪ್ರಮುಖವಾಗಿ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಇಂಡಿಯನ್ಸ್ ಆರ್ ರನ್ನಿಂಗ್ ದ IT ಇಂಡಸ್ಟ್ರಿ ಅಮೆರಿಕದಲ್ಲಿ. ಇಂಡಿಯನ್ಸ್ ನಡೆಸ್ತಾ ಇರೋವಂಥದ್ದು. ಮತ್ತೆ ಈಗ ಅಷ್ಟು ಜನರನ್ನ ನೀವು ಒತ್ತೆ ಹಾಳಾಗಿಟ್ಬಿಟ್ಟು ಯಾವ ರೀತಿ ಇಂದಿರಾ ಗಾಂಧಿ ಅವರು 90,000 ಸೈನಿಕರು ಬಂದಿದ್ರಲ್ಲ, ಬಿಟ್ಟು ಕಳಿಸ್ಬಿಟ್ರಲ್ಲ ಫ್ರೀಯಾಗಿ ಅವ್ರನ್ನ, ಆ ರೀತಿ ಮಾಡುವಂತ ನೇತೃತ್ವ ಭಾರತಕ್ಕಿಲ್ಲ. ಆಮೇಲೆ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಹಿಂಗ್ ಮಾತಾಡಿದ್ರೆ ನಾವು ಅರ್ಥ ಆಗೋದಿಲ್ಲ. ಒಂದ್ ನಿಮಿಷ ಕೇಳಿ. ಇವತ್ತಿನ ಡಿಬೇಟ್ ನೀವಿರ್ಲಿಲ್ಲ, ನಾನು ಮತ್ತೊಮ್ಮೆ ನೆನಪು ಮಾಡ್ತೀನಿ. ನಾವು ಶನಿವಾರದ ಡಿಬೇಟ್ ಅನ್ನ ನಾನ್ ಪೊಲಿಟಿಕಲ್ ಮಾಡಬೇಕು. ಯಾಕಂತಂದ್ರೆ ಚಂಬಿ ಸರ್ ಹಾಗೆ ರಾಜೀವ್ ಸರ್ ತರದವರ ವಾಯ್ಸ್ ಕ್ಲಿಯರ್ ಆಗಿ ಜನರಿಗೆ ತಲುಪಬೇಕು ಅಂತ ನಾವು ಆಶಿಸ್ತಾ ಇದ್ವಿ. ಇವತ್ತು ನಿಮ್ಮಿಬ್ಬರನ್ನ ಕರೆದಿದ್ದು ಯಾಕೆಂದ್ರೆ ರಾಜಕೀಯ ಆಯಾಮವು ಇದ್ರಲ್ಲಿ ಚರ್ಚೆ ಆಗ್ಲಿ ಅಂತ. ಹಾಗಾಗಿ ವಿಷಯಗಳು ತಿಳಿಬೇಕು ಅಂದ್ರೆ ಒಬ್ರಾದ್ಮೇಲೆ ಒಬ್ರು ಮಾತನಾಡೋಣ. ಉತ್ಕರ್ಷ್ ಅವರು ಮುಗಿಸ್ಲಿ. ಕಾಂಗ್ರೆಸ್ ಅವರು ಮೋದಿ ಅವರು ಏನೂ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಒಂದಷ್ಟು ನೀವು ಇತಿಹಾಸದ ಅಂಶಗಳನ್ನು ತೆಗೆದು ನೋಡಿದ್ರೆ, ಇದೇ ಬಿಲ್ ಕ್ಲಿಂಟನ್ PV ನರಸಿಂಹರಾವ್ ಅವ್ರನ್ನ ಯಾವ ರೀತಿ ಟೀಕೆ ಮಾಡಿದ್ರು, ಇದೇ ಬಿಲ್ ಕ್ಲಿಂಟನ್ ಯಾವ ರೀತಿ ಇಂದರ್ ಕುಮಾರ್ ಗುಜ್ರಾಲ್ ಅವರನ್ನ ಟೀಕೆ ಮಾಡಿದ್ರು, ಇದೇ ಜಾರ್ಜ್ W ಬುಷ್ ಅವರು ಯಾವ ರೀತಿ ಮನಮೋಹನ್ ಸಿಂಗ್ ಅನ್ನ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿ ಟೀಕೆ ಮಾಡಿದ್ರು ನ್ಯೂಕ್ಲಿಯರ್ ಡೀಲ್ ವಿಚಾರದಲ್ಲಿ, ಇದೇ ಬರಾಕ್ ಒಬಾಮಾ ಅವರು ಮನಮೋಹನ್ ಸಿಂಗ್ ಅವರನ್ನ ಅತ್ಯಂತ ತುಚ್ಛವಾಗಿ ಟೀಕೆ ಮಾಡಿ ಅವರನ್ನ ಮೀಟ್ ಮಾಡಕ್ ಕೂಡ ನಿರಾಕರಿಸಿದ್ರು. ಆಗ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ರು? ಯಾಕೆ ಮನಮೋಹನ್ ಸಿಂಗ್ ಅವರಾಗ್ಲಿ ಅಥವಾ ನರಸಿಂಹರಾವ್ ಅವರಾಗ್ಲಿ ಯಾಕೆ ಮಾತಾಡ್ಲಿಲ್ಲ? ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ನೋಡಿ, ಇಂಟರ್ನ್ಯಾಷನಲ್ ಅಫೇರ್ಸ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಸ್ವಾತಿ ಅವರು ಕಾಂಗ್ರೆಸ್ ಬಿಟ್ಬಿಡ್ಲಿ, ನಾನು BJP ಬಿಟ್ಬಿಡ್ತೀನಿ. ಇಂಟರ್ನ್ಯಾಷನಲ್ ಅಫೇರ್ಸ್ ನಡೆಯುವಂತದ್ದು ರಾಹುಲ್ ಗಾಂಧಿ ಅವರು ಹಾಕುವಂತ ಅಜೆಂಡೆಗಳ ಮೇಲೆ ಅಲ್ಲ. ಇಂಟರ್ನ್ಯಾಷನಲ್ ಅಫೇರ್ಸ್ ಬಂದಾಗ ಆ ದೇಶದಲ್ಲಿ ಕೇಳಿಸ್ಕೊಂಡ್ರೆ, ಆ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಭಾರತೀಯರ ಹಿತಾಸಕ್ತಿಯನ್ನು ಕೂಡ ಅದು ಕಾಂಗ್ರೆಸ್ನವ್ರಿಗೆ ಅರ್ಥ ಆಗೋದಿಲ್ಲ. ಕಾಂಗ್ರೆಸ್ನವ್ರಿಗೆ ಏನ್ ಗೊತ್ತಾ, ರಾಜಕೀಯ ಮಾಡ್ಬೇಕು ಪಾಪ. ಈಗ ಅವ್ರಿಗೆ ಏನಾಗಿದೆ, ದೇಶದಲ್ಲಿ ಎಲ್ಲೂ ಕೂಡ ಅವ್ರಿಗೆ ಅಸ್ತಿತ್ವ ಇಲ್ಲ, ಜನ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಯಾವ್ದೋ ಒಂದು ವಿಚಾರ ತಗೊಂಡು ರಾಜಕೀಯ ಮಾಡ್ಬೇಕು. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ, ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಮೋದಿ ಅವರು ಹೇಳಿದ್ದಾರೆ, ನಾವು ಪದೇ ಪದೇ ಭಾರತಕ್ಕೆ ಮತ್ತೆ US ಗಿರ್ತಕ್ಕಂಥ ಸಂಬಂಧ ಚೆನ್ನಾಗಿದೆ. ನೀವು ಟ್ರಂಪ್ ಅವರು ಏನೇನೋ ಹೇಳಿಕೆಗಳನ್ನು ಕೊಟ್ಟು ಮತ್ತೆ ಅವರೇ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಕ್ಕಂಥ ಹೇಳಿಕೆಗಳಿಗೆ ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ us to give answers for everything. ಸರಿ, ಉತ್ಕರ್ಷ್ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಅದೊಂದಷ್ಟು ಅಂಶಗಳನ್ನು ನಾವು ಕೆಲವೇ ಕಲೆ ಹಾಕಿರೋದು ಸ್ಕ್ರೀನ್ ಮೇಲೆ ತರ್ತಾ ಭಾರತ ಹಾಗೆ ಅಮೆರಿಕಾದ ಸಂಬಂಧ ಅಥವಾ ಬಂಧ ಇನ್ನೂ ಸ್ಟ್ರೈಟಾಗಿ ಹೇಳಬೇಕಂದ್ರೆ ಅಮೆರಿಕ ಹೇಗೆ ಭಾರತದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದಕ್ಕೊಂದಷ್ಟು ಅಂಶಗಳಿದೆ. ಅದನ್ನು ಸ್ಕ್ರೀನ್ ಮೇಲೆ ತರಲಿ. ಅದರ ಜೊತೆಗೆ ಉತ್ಕರ್ಷ್ ಅವರೇ 5 ಪಾಯಿಂಟ್ ನಾನು ಆಗಲೇ ಹೇಳ್ತಿದ್ದಾಗೆ 5.5 ಮಿಲಿಯನ್ ಭಾರತೀಯರು ಅಮೆರಿಕದಲ್ಲಿ ಇದ್ದಾರೆ. ಹಾಗೆ ಸರ್ ಕೂಡ ಚಂಬಿ ಸರ್ ಹೇಳ್ತಾ ಇದ್ದಾಗೆ ಸಿಲಿಕಾನ್ ವ್ಯಾಲಿಯಲ್ಲಿ 1/5 ಕಾಂಟ್ರಿಬ್ಯೂಷನ್ ಇಸ್ ಫ್ರಮ್ ಇಂಡಿಯನ್ಸ್. ಸರಿಸುಮಾರು ಈಗ $149.4 ಬಿಲಿಯನ್ ವಾಣಿಜ್ಯ ವಹಿವಾಟು 2030 ಹೊತ್ತಿಗೆ $500 ಬಿಲಿಯನ್ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನು. ಅಂದರೆ ಭಾರತ ಇಷ್ಟೆಲ್ಲ ಅನಿವಾರ್ಯ ಅಮೆರಿಕಕ್ಕಾಗಿದೆ ಅಂತ ಹೇಳಿ ಗಟ್ಟಿಯಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ವಲ್ಲ ನಮ್ಮ ಸರ್ಕಾರಕ್ಕೆ ಅನ್ನೋದೇ ಅಳಲು ಸರ್. ಅಲ್ಲ, ಹೇಳೋ ಅವಶ್ಯಕತೆ ಏನಿದೆ? ನಿಮಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ವಾ ನೋಡಿ. ಆಮೇಲೆ ಬಹಳ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕೇನು ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಯಾವ ಹೇಳಿಕೆಯನ್ನು ಕೊಡ್ತಾರೆ ಮತ್ತೆ ಕೊಡ್ತಕ್ಕಂಥ ಹೇಳಿಕೆಯಲ್ಲಿ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಅವರಲ್ಲೇ ಸ್ಪಷ್ಟತೆ ಇಲ್ದಾಗ ನೀವು ಪದೇ ಪದೇ ಪ್ರಧಾನ ಮಂತ್ರಿಗಳು ಬಂದು ಉತ್ತರ ಕೊಡಬೇಕು, ನೀವೇನೀಗ ಯುದ್ಧ ಘೋಷಣೆ ಮಾಡ್ಬೇಕಾ ಅಮೆರಿಕ ಮೇಲೆ? ಹಾಗಾದ್ರೆ ಈಗ ನೀವೇ ಹೇಳಿದ್ರಿ ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಭಾರತ ಮೇಲೆ. ಬಹಳ ಪ್ರಮುಖವಾಗಿ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಇಂಡಿಯನ್ಸ್ ಆರ್ ರನ್ನಿಂಗ್ ದ IT ಇಂಡಸ್ಟ್ರಿ ಅಮೆರಿಕದಲ್ಲಿ. ಇಂಡಿಯನ್ಸ್ ನಡೆಸ್ತಾ ಇರೋವಂಥದ್ದು.
ಮತ್ತೆ ಈಗ ಅಷ್ಟು ಜನರನ್ನ ನೀವು ಒತ್ತೆ ಹಾಳಾಗಿಟ್ಬಿಟ್ಟು ಯಾವ ರೀತಿ ಇಂದಿರಾ ಗಾಂಧಿ ಅವರು 90,000 ಸೈನಿಕರು ಬಂದಿದ್ರಲ್ಲ ಬಿಟ್ಟು ಕಳಿಸ್ಬಿಟ್ರಲ್ಲ ಫ್ರೀಯಾಗಿ ಅವ್ರನ್ನ ಆ ರೀತಿ ಮಾಡುವಂತ ನೇತೃತ್ವ ಭಾರತಕ್ಕಿಲ್ಲ. ಆಮೇಲೆ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಹಿಂಗ್ ಮಾತಾಡಿದ್ರೆ ನಾವು ಅರ್ಥ ಆಗೋದಿಲ್ಲ. ಒಂದ್ ನಿಮಿಷ ಕೇಳಿ ನಾನು ಅದನ್ನ ಬರ್ತೀನಿ ಈಗ ಇವತ್ತಿನ ಡಿಬೇಟ್ ನೀವಿರ್ಲಿಲ್ಲ. ನಾನು ಮತ್ತೊಮ್ಮೆ ನೆನಪು ಮಾಡ್ತೀನಿ, ನಾವು ಶನಿವಾರದ ಡಿಬೇಟ್ ಅನ್ನ ನಾನ್ ಪೊಲಿಟಿಕಲ್ ಮಾಡಬೇಕು. ಯಾಕಂತಂದ್ರೆ ಚಂಬಿ ಸರ್ ಹಾಗೆ ರಾಜೀವ್ ಸರ್ ತರದವರ ವಾಯ್ಸ್ ಕ್ಲಿಯರ್ ಆಗಿ ಜನರಿಗೆ ತಲುಪಬೇಕು ಅಂತ ನಾವು ಆಶಿಸ್ತಾ ಇದ್ವಿ. ಇವತ್ತು ನಿಮ್ಮಿಬ್ಬರನ್ನ ಕರೆದಿದ್ದು ಯಾಕೆಂದ್ರೆ ರಾಜಕೀಯ ಆಯಾಮವು ಇದ್ರಲ್ಲಿ ಚರ್ಚೆ ಆಗ್ಲಿ ಅಂತ. ಹಾಗಾಗಿ ವಿಷಯಗಳು ತಿಳಿಬೇಕು ಅಂದ್ರೆ ಒಬ್ರು ಆದ್ಮೇಲೆ ಒಬ್ರು ಮಾತನಾಡೋಣ. ಉತ್ಕರ್ಷ್ ಅವರು ಮುಗಿಸ್ಲಿ. ಕಾಂಗ್ರೆಸ್ ಅವರು ಮೋದಿ ಅವರು ಏನೂ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಒಂದಷ್ಟು ನೀವು ಇತಿಹಾಸದ ಅಂಶಗಳನ್ನು ತೆಗೆದು ನೋಡಿದ್ರೆ ಇದೇ ಬಿಲ್ ಕ್ಲಿಂಟನ್ PV ನರಸಿಂಹರಾವ್ ಅವ್ರನ್ನ ಯಾವ ರೀತಿ ಟೀಕೆ ಮಾಡಿದ್ರು, ಇದೇ ಬಿಲ್ ಕ್ಲಿಂಟನ್ ಯಾವ ರೀತಿ ಇಂದರ್ ಕುಮಾರ್ ಗುಜ್ರಾಲ್ ಅವರನ್ನ ಟೀಕೆ ಮಾಡಿದ್ರು, ಇದೇ ಜಾರ್ಜ್ W ಬುಷ್ ಅವರು ಯಾವ ರೀತಿ ಮನಮೋಹನ್ ಸಿಂಗ್ ಅನ್ನ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿ ಟೀಕೆ ಮಾಡಿದ್ರು ನ್ಯೂಕ್ಲಿಯರ್ ಡೀಲ್ ವಿಚಾರದಲ್ಲಿ, ಇದೇ ಬರಾಕ್ ಒಬಾಮಾ ಅವರು ಮನಮೋಹನ್ ಸಿಂಗ್ ಅವರನ್ನ ಅತ್ಯಂತ ತುಚ್ಛವಾಗಿ ಟೀಕೆ ಮಾಡಿ ಅವ್ರನ್ನ ಮೀಟ್ ಮಾಡಕ್ ಕೂಡ ನಿರಾಕರಿಸಿದ್ರು. ಆಗ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ರು, ಯಾಕೆ ಮನಮೋಹನ್ ಸಿಂಗ್ ಅವರಾಗ್ಲಿ ಅಥವಾ ನರಸಿಂಹರಾವ್ ಅವರಾಗ್ಲಿ ಯಾಕೆ ಮಾತಾಡ್ಲಿಲ್ಲ? ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ನೋಡಿ, ಇಂಟರ್ನ್ಯಾಷನಲ್ ಅಫೇರ್ಸ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಸ್ವಾತಿ ಅವರು ಕಾಂಗ್ರೆಸ್ ಬಿಟ್ಬಿಡ್ಲಿ, ನಾನು ಬಿಜೆಪಿ ಬಿಟ್ಬಿಡ್ತೀನಿ. ಇಂಟರ್ನ್ಯಾಷನಲ್ ಅಫೇರ್ಸ್ ನಡೆಯುವಂತದ್ದು ರಾಹುಲ್ ಗಾಂಧಿ ಅವರು ಹಾಕುವಂತ ಅಜೆಂಡೆಗಳ ಮೇಲೆ ಅಲ್ಲ. ಇಂಟರ್ನ್ಯಾಷನಲ್ ಅಫೇರ್ಸ್ ಬಂದಾಗ ಅಲ್ಲಿ ಆ ದೇಶದಲ್ಲಿ ಕೇಳಿಸ್ಕೊಂಡ್ರೆ ಆ ದೇಶದಲ್ಲಿ ವಾಸ ಮಾಡ್ತಕ್ಕಂತ ಭಾರತೀಯರ ಹಿತಾಸಕ್ತಿಯನ್ನು ಕೂಡ ಅದು ಕಾಂಗ್ರೆಸ್ನವ್ರಿಗೆ ಅರ್ಥ ಆಗೋದಿಲ್ಲ. ಕಾಂಗ್ರೆಸ್ನವ್ರಿಗೆ ಏನ್ ಗೊತ್ತಾ, ರಾಜಕೀಯ ಮಾಡ್ಬೇಕು ಪಾಪ. ಈಗ ಅವ್ರಿಗೆ ಏನಾಗಿದೆ, ದೇಶದಲ್ಲಿ ಎಲ್ಲೂ ಕೂಡ ಅವ್ರಿಗೆ ಅಸ್ತಿತ್ವ ಇಲ್ಲ, ಜನ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಯಾವ್ದೋ ಒಂದು ವಿಚಾರ ತಗೊಂಡು ರಾಜಕೀಯ ಮಾಡ್ಬೇಕು. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಮೋದಿ ಅವರು ಹೇಳಿದ್ದಾರೆ, ನಾವು ಪದೇ ಪದೇ ಭಾರತಕ್ಕೆ ಮತ್ತೆ US ಗಿರ್ತಕ್ಕಂತ ಸಂಬಂಧ ಚೆನ್ನಾಗಿದೆ. ನೀವು ಟ್ರಂಪ್ ಅವರು ಏನೇನೋ ಹೇಳಿಕೆಗಳನ್ನು ಕೊಟ್ಟು ಮತ್ತೆ ಅವರೇ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಕ್ಕಂತ ಹೇಳಿಕೆಗಳಿಗೆ ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಅಸ್ ಟು ಗಿವ್ ಆನ್ಸರ್ಸ್ ಫಾರ್ ಎವ್ರಿಥಿಂಗ್. ಸರಿ, ಉತ್ಕರ್ಷ್ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಅದೊಂದಷ್ಟು ಅಂಶಗಳನ್ನ ನಾವು ಕೆಲವೇ ಕಲೆ ಹಾಕಿರೋದು ಸ್ಕ್ರೀನ್ ಮೇಲೆ ತರ್ತಾ ಭಾರತ ಹಾಗೆ ಅಮೆರಿಕಾದ ಸಂಬಂಧ ಅಥವಾ ಬಂಧ ಇನ್ನೂ ಸ್ಟ್ರೈಟ್ ಆಗಿ ಹೇಳ್ಬೇಕಂದ್ರೆ ಅಮೆರಿಕ ಹೇಗೆ ಭಾರತದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದಕ್ಕೆ ಒಂದಷ್ಟು ಅಂಶಗಳಿದೆ. ಅದನ್ನು ಸ್ಕ್ರೀನ್ ಮೇಲೆ ತರಲಿ. ಅದರ ಜೊತೆಗೆ ಉತ್ಕರ್ಷ್ ಅವರೇ 5 ಪಾಯಿಂಟ್, ನಾನು ಆಗಲೇ ಹೇಳ್ತಿದ್ದಾಗೆ 5.5 ಮಿಲಿಯನ್ ಭಾರತೀಯರು ಅಮೆರಿಕದಲ್ಲಿ ಇದ್ದಾರೆ. ಹಾಗೆ ಸರ್ ಕೂಡ ಚಂಬಿ ಸರ್ ಹೇಳ್ತಾ ಇದ್ದಾಗೆ ಸಿಲಿಕಾನ್ ವ್ಯಾಲಿಯಲ್ಲಿ 1/5 ಕಾಂಟ್ರಿಬ್ಯೂಷನ್ ಇಸ್ ಫ್ರಮ್ ಇಂಡಿಯನ್ಸ್. ಸರಿಸುಮಾರು ಈಗ $149.4 ಬಿಲಿಯನ್ ನಷ್ಟು ವಾಣಿಜ್ಯ ವಹಿವಾಟು 2030 ಹೊತ್ತಿಗೆ $500 ಬಿಲಿಯನ್ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನು. ಅಂದ್ರೆ ಭಾರತ ಇಷ್ಟೆಲ್ಲ ಅನಿವಾರ್ಯ ಅಮೆರಿಕಕ್ಕಾಗಿದೆ ಅಂತ ಹೇಳಿ ಗಟ್ಟಿಯಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ವಲ್ಲ ನಮ್ಮ ಸರ್ಕಾರಕ್ಕೆ ಅನ್ನೋದೇ ಅಳಲು ಸರ್. ಅಲ್ಲ, ಹೇಳೋ ಅವಶ್ಯಕತೆ ಏನಿದೆ? ನಿಮಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ವಾ ನೋಡಿ. ಆಮೇಲೆ ಬಹಳ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕೇನು ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಯಾವ ಹೇಳಿಕೆಯನ್ನು ಕೊಡ್ತಾರೆ ಮತ್ತೆ ಕೊಡ್ತಕ್ಕಂಥ ಹೇಳಿಕೆಯಲ್ಲಿ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಅವರಲ್ಲೇ ಸ್ಪಷ್ಟತೆ ಇಲ್ದಾಗ ನೀವು ಪದೇ ಪದೇ ಪ್ರಧಾನ ಮಂತ್ರಿಗಳು ಬಂದು ಉತ್ತರ ಕೊಡಬೇಕು, ನೀವೇನೀಗ ಯುದ್ಧ ಘೋಷಣೆ ಮಾಡ್ಬೇಕಾ ಅಮೆರಿಕ ಮೇಲೆ? ಹಾಗಾದ್ರೆ ಈಗ ನೀವೇ ಹೇಳಿದ್ರಿ ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಭಾರತದ ಮೇಲೆ. ಬಹಳ ಪ್ರಮುಖವಾಗಿ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಇಂಡಿಯನ್ಸ್ ಆರ್ ರನ್ನಿಂಗ್ ದ IT ಇಂಡಸ್ಟ್ರಿ ಅಮೆರಿಕದಲ್ಲಿ. ಇಂಡಿಯನ್ಸ್ ನಡೆಸ್ತಾ ಇರೋವಂಥದ್ದು. ಮತ್ತೆ ಈಗ ಅಷ್ಟು ಜನರನ್ನ ನೀವು ಒತ್ತೆ ಹಾಳಾಗಿಟ್ಬಿಟ್ಟು ಯಾವ ರೀತಿ ಇಂದಿರಾ ಗಾಂಧಿ ಅವರು 90,000 ಸೈನಿಕರು ಬಂದಿದ್ರಲ್ಲ ಬಿಟ್ಟು ಕಳಿಸ್ಬಿಟ್ರಲ್ಲ ಫ್ರೀಯಾಗಿ ಅವ್ರನ್ನ ಆ ರೀತಿ ಮಾಡುವಂತ ನೇತೃತ್ವ ಭಾರತಕ್ಕಿಲ್ಲ. ಆಮೇಲೆ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಹಿಂಗ್ ಮಾತಾಡಿದ್ರೆ ನಾವು ಅರ್ಥ ಆಗೋದಿಲ್ಲ. ಒಂದ್ ನಿಮಿಷ ಕೇಳಿ ನಾನು ಅದನ್ನ ಬರ್ತೀನಿ ಈಗ ಇವತ್ತಿನ ಡಿಬೇಟ್ ನೀವಿರ್ಲಿಲ್ಲ. ನಾನು ಮತ್ತೊಮ್ಮೆ ನೆನಪು ಮಾಡ್ತೀನಿ, ನಾವು ಶನಿವಾರದ ಡಿಬೇಟ್ ಅನ್ನ ನಾನ್ ಪೊಲಿಟಿಕಲ್ ಮಾಡಬೇಕು. ಯಾಕಂತಂದ್ರೆ ಚಂಬಿ ಸರ್ ಹಾಗೆ ರಾಜೀವ್ ಸರ್ ತರದವರ ವಾಯ್ಸ್ ಕ್ಲಿಯರ್ ಆಗಿ ಜನರಿಗೆ ತಲುಪಬೇಕು ಅಂತ ನಾವು ಆಶಿಸ್ತಾ ಇದ್ವಿ. ಇವತ್ತು ನಿಮ್ಮಿಬ್ಬರನ್ನ ಕರೆದಿದ್ದು ಯಾಕೆಂದ್ರೆ ರಾಜಕೀಯ ಆಯಾಮವು ಇದ್ರಲ್ಲಿ ಚರ್ಚೆ ಆಗ್ಲಿ ಅಂತ. ಹಾಗಾಗಿ ವಿಷಯಗಳು ತಿಳಿಬೇಕು ಅಂದ್ರೆ ಒಬ್ರು ಆದ್ಮೇಲೆ ಒಬ್ರು ಮಾತನಾಡೋಣ. ಉತ್ಕರ್ಷ್ ಅವರು ಮುಗಿಸ್ಲಿ.
ಕಾಂಗ್ರೆಸ್ ಅವರು ಮೋದಿ ಅವರು ಏನೂ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಒಂದಷ್ಟು ನೀವು ಇತಿಹಾಸದ ಅಂಶಗಳನ್ನು ತೆಗೆದು ನೋಡಿದ್ರೆ ಇದೇ ಬಿಲ್ ಕ್ಲಿಂಟನ್ PV ನರಸಿಂಹರಾವ್ ಅವ್ರನ್ನ ಯಾವ ರೀತಿ ಟೀಕೆ ಮಾಡಿದ್ರು, ಇದೇ ಬಿಲ್ ಕ್ಲಿಂಟನ್ ಯಾವ ರೀತಿ ಇಂದರ್ ಕುಮಾರ್ ಗುಜ್ರಾಲ್ ಅವರನ್ನ ಟೀಕೆ ಮಾಡಿದ್ರು, ಇದೇ ಜಾರ್ಜ್ W ಬುಷ್ ಅವರು ಯಾವ ರೀತಿ ಮನಮೋಹನ್ ಸಿಂಗ್ ಅನ್ನ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿ ಟೀಕೆ ಮಾಡಿದ್ರು ನ್ಯೂಕ್ಲಿಯರ್ ಡೀಲ್ ವಿಚಾರದಲ್ಲಿ, ಇದೇ ಬರಾಕ್ ಒಬಾಮಾ ಅವರು ಮನಮೋಹನ್ ಸಿಂಗ್ ಅವರನ್ನ ಅತ್ಯಂತ ತುಚ್ಛವಾಗಿ ಟೀಕೆ ಮಾಡಿ ಅವರನ್ನ ಮೀಟ್ ಮಾಡಕ್ ಕೂಡ ನಿರಾಕರಿಸಿದ್ರು. ಆಗ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ರು, ಯಾಕೆ ಮನಮೋಹನ್ ಸಿಂಗ್ ಅವರಾಗ್ಲಿ ಅಥವಾ ನರಸಿಂಹರಾವ್ ಅವರಾಗ್ಲಿ ಯಾಕೆ ಮಾತಾಡ್ಲಿಲ್ಲ? ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ನೋಡಿ, ಇಂಟರ್ನ್ಯಾಷನಲ್ ಅಫೇರ್ಸ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಸ್ವಾತಿ ಅವರು ಕಾಂಗ್ರೆಸ್ ಬಿಟ್ಬಿಡ್ಲಿ, ನಾನು ಬಿಜೆಪಿ ಬಿಟ್ಬಿಡ್ತೀನಿ. ಇಂಟರ್ನ್ಯಾಷನಲ್ ಅಫೇರ್ಸ್ ನಡೆಯುವಂತದ್ದು ರಾಹುಲ್ ಗಾಂಧಿ ಅವ್ರು ಹಾಕುವಂತ ಅಜೆಂಡೆಗಳ ಮೇಲೆ ಅಲ್ಲ. ಇಂಟರ್ನ್ಯಾಷನಲ್ ಅಫೇರ್ಸ್ ಬಂದಾಗ ಅಲ್ಲಿ ಆ ದೇಶದಲ್ಲಿ ಕೇಳಿಸ್ಕೊಂಡ್ರೆ ಆ ದೇಶದಲ್ಲಿ ವಾಸ ಮಾಡ್ತಕ್ಕಂತ ಭಾರತೀಯರ ಹಿತಾಸಕ್ತಿಯನ್ನು ಕೂಡ ಅದು ಕಾಂಗ್ರೆಸ್ನವ್ರಿಗೆ ಅರ್ಥ ಆಗೋದಿಲ್ಲ. ಕಾಂಗ್ರೆಸ್ನವ್ರಿಗೆ ಏನ್ ಗೊತ್ತಾ, ರಾಜಕೀಯ ಮಾಡ್ಬೇಕು ಪಾಪ. ಈಗ ಅವ್ರಿಗೆ ಏನಾಗಿದೆ, ದೇಶದಲ್ಲಿ ಎಲ್ಲೂ ಕೂಡ ಅವ್ರಿಗೆ ಅಸ್ತಿತ್ವ ಇಲ್ಲ, ಜನ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಯಾವ್ದೋ ಒಂದು ವಿಚಾರ ತಗೊಂಡು ರಾಜಕೀಯ ಮಾಡ್ಬೇಕು. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಮೋದಿ ಅವರು ಹೇಳಿದ್ದಾರೆ, ನಾವು ಪದೇ ಪದೇ ಭಾರತಕ್ಕೆ ಮತ್ತೆ US ಗಿರ್ತಕ್ಕಂತ ಸಂಬಂಧ ಚೆನ್ನಾಗಿದೆ. ನೀವು ಟ್ರಂಪ್ ಅವರು ಏನೇನೋ ಹೇಳಿಕೆಗಳನ್ನು ಕೊಟ್ಟು ಮತ್ತೆ ಅವರೇ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಕ್ಕಂತ ಹೇಳಿಕೆಗಳಿಗೆ ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ us to give answers for everything. ಸರಿ.